ನಿಮ್ಗೆ ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಇತ್ತು ಅಂತ ಬಂದಿದ್ರಿ, ಎಷ್ಟೊಂದು 3 months ಮುಂಚೆ ಬಂದಿದ್ದಾ? 2 months ಮುಂಚೆ. ಸೊ ಈಗ ಆಲ್ಮೋಸ್ಟ್ ನೀವು 2 months ಆದ್ಮೇಲೆ ಮತ್ತೆ ಒಂದ್ಸಲಿ ಚೆಕ್ ಮಾಡಿಸಿದ್ರಿ ಆರತಿಯಲ್ಲಿ. ಸೊ ಈ ಕಂಪ್ಲೀಟ್ ಆಗಿ ನಿಮ್ಗೆ ನಾರ್ಮಲ್ ಬಂದಿದೆ, ಗಾಲ್ ಬ್ಯಾಡರ್ ಸ್ಟೋನ್ ಇಲ್ಲ ಅಂತ ಬಂದಿದೆ, ನೋ ಕ್ಯಾಲ್ಕುಲಸ್ ಅಂತ ಬಂದಿದೆ. ಸೊ ನಿಮ್ಗೆ ನಾರ್ಮಲ್ ಆಗಿದೆ. ಮುಂಚೆ ಏನೇನೆಲ್ಲ ಸಿಂಪ್ಟಮ್ಸ್ ಇತ್ತು ನಿಮ್ಗೆ? ಗಾಲ್ ಬ್ಯಾಡರ್ ಸ್ಟೋನ್ಸ್ ಇತ್ತು, 5.2 mm 2-3 ಅಂತ. ಓಕೆ. ಆಮೇಲೆ ಫ್ಯಾಟಿ ಲಿವರ್ ಇತ್ತು, ಸ್ಟೇಜ್ 2 ಫ್ಯಾಟಿ ಲಿವರು. ಆಮೇಲೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿತ್ತು, 25 cc ಇತ್ತು. ಎನ್ಲಾರ್ಜ್ ಪ್ರಾಸ್ಟೇಟ್, ಗಾಲ್ ಬ್ಯಾಡರ್ ಸ್ಟೋನ್ ಮತ್ತು ಫ್ಯಾಟಿ ಲಿವರ್. ಸೊ ಅದಾದ್ಮೇಲೆ ನಿಮ್ಗೆ ಇದು ಇತ್ತು ಅಂತ ಹೇಳಿದ್ರಿ, ಏನು ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್, ಅದು ಮತ್ತೆ ಕೊಲೆಸ್ಟ್ರಾಲ್ ಇತ್ತು, ಅದೆಲ್ಲ ಹೇಗಿದೆ? ಅದೆಲ್ಲ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ ನಿಮಗೆ ರಿಪೋರ್ಟ್ ಅಲ್ಲಿ ನಾರ್ಮಲ್. ಮುಂಚೆ ಎಷ್ಟು ಸೆಂಟಿಮೀಟರ್ ಇತ್ತು ಪ್ರೋಸ್ಟೇಟ್? 25 cc ಇತ್ತು, ಇವಾಗ 10 cc ಬಂದಿದೆ. ವೆರಿ ಗುಡ್. ಆ್ಯಕ್ಚುಲಿ ಆಲ್ಮೋಸ್ಟ್ ನಾರ್ಮಲ್ ಥರನೇ ನಿಮಗೆ ಆಗಿದೆ. ಅದ್ರ ಜೊತೆಗೆ ನಿಮಗೆ ಗಾಲ್ ಬ್ಯಾಡರ್ ಸ್ಟೋನು ಈಗ ಏನಿಲ್ಲ, ಸ್ವಲ್ಪ ಲೈಟಾಗೆ ನೀವು ಇನ್ನೊಂದು 1 monthವರೆಗೂ ತೊಗೊಂಡು ಸ್ಟಾಪ್ ಮಾಡಿಬಿಡಿ, ಮತ್ತೇನು ಬೇಕಾಗಿ ಅವಶ್ಯಕತೆ ಇರಲ್ಲ. ಅದೇ ಫುಡ್ ಪಥ್ಯಗಳು ಮಾಡ್ಕೊಳ್ಳಿ. ಸಿಮ್ಟಮ್ಸು ಈಗೇನು ಅಷ್ಟೊಂದು ಇಲ್ಲ ಅಲ್ಲ, ಬೇರೆ ಥರ ಸಿಮ್ಟಮ್ಸ್ ಇಲ್ಲ. ಫ್ರೀಕ್ವೆನ್ಸಿ. ಹಾಂ, ಓಕೆ, ಒಳ್ಳೆಯದಾಗಿ.